ಕಥೆ 4. ಹಕ್ಕಿಯನ್ನು ರಕ್ಷಿಸಿದ ಪುಟಾಣಿ. ಒಂದು ಮಧ್ಯಾಹ್ನ ಬಿಸಿಲು ಚುರುಕು ಹೊತ್ತಿದ್ದಾಗ ಪುಟಾಣಿ ಆಟವಾಡುತ್ತಾ ಮನೆಯ ಪಕ್ಕದ ಹೊಲದ ಕಡೆಗೆ ಹೋದಳು. ಹಕ್ಕಿಗಳ ಹಾಡು, ಗಾಳಿಯ ಚುಮುಚುಮು ಮತ್ತು ಮರದ ನೆರಳು ಎಲ್ಲವೂ ಸುಂದರವಾಗಿತ್ತು. ಅಷ್ಟರಲ್ಲಿ ಪುಟಾಣಿಗೆ ಒಂದು ವಿಚಿತ್ರ ಧ್ವನಿ ಕೇಳಿಸಿತು. ಚೀರ್ ಚೀರ್. ಅದು ಬೇಸರದಿಂದ ಸಹಾಯ ಬೇಡುವಂತೆ ಕೇಳಿಸಿತು. ಅವಳು ಕುತೂಹಲದಿಂದ ಧ್ವನಿಯ ದಿಕ್ಕಿನ ಕಡೆ ಓಡಿದಳು. ಅಲ್ಲಿ ನೆಲದ ಮೇಲೆ ಕುಳಿತಿತ್ತು ಒಂದು ಪುಟ್ಟ ಹಕ್ಕಿ. ಅದರ ಒಂದು ರೆಕ್ಕೆ ಮುರಿದು ಹೋಗಿತ್ತು. ಹಾಗೇ ಕುಳಿತಿತ್ತು, ಹೆದರಿದ ಮುಖ, ನೋವು ಸ್ಪಷ್ಟ. ಅಯ್ಯಯ್ಯೋ, ನಿನಗೆ ಏನಾಯಿತು ಅಂದ ಪುಟಾಣಿ. ಹಕ್ಕಿ ಕಣ್ಣಲ್ಲಿ ನೋವಿದ್ದರೂ ಸಹ ನಿಶ್ಶಬ್ದವಾಗಿತ್ತು. ಪುಟಾಣಿ ಎಚ್ಚರಿಕೆಯಿಂದ ಅದನ್ನು ಕೈಗೆ ತೆಗೆದುಕೊಂಡಳು. ಅವಳ ಚಿಕ್ಕ ಹೃದಯದಲ್ಲಿ ಭಯವಿಲ್ಲ, ದಯೆಯೇ ತುಂಬಿತ್ತು. ಮನೆಗೆ ಕರೆದುಕೊಂಡು ಹೋಗಿ ಹುಲ್ಲಿನಿಂದ ಮೃದುವಾದ ಗೂಡು ಮಾಡಿದಳು. ಅದರೊಳಗೆ ಹಕ್ಕಿಯನ್ನು ಇರಿಸಿ ಅದಕ್ಕೆ ಪುಟ್ಟ ಪುಟ್ಟ ಗೋಧಿ ತಿನಿಸು ಕೊಟ್ಟು ನೀರು ಹಾಕಿದಳು. ಹಕ್ಕಿಗೆ ಕಥೆ ಹೇಳುತ್ತಾ, ಹಾಡು ಹೇಳುತ್ತಾ ಆರೈಕೆ ಮಾಡುತ್ತಿದ್ದಳು. ಹಕ್ಕಿಯ ಕಣ್ಣಲ್ಲಿ ಉಜ್ವಲತೆ. ಈ ಹುಡುಗಿ ನನ್ನ ಜೀವ ಉಳಿಸುತ್ತಾಳೆ ಅನ್ನೋ ವಿಶ್ವಾಸ. ದಿನಗಳು ಹೋದವು. ಹಕ್ಕಿ ನಿಧಾನವಾಗಿ ಚೇತರಿಸಿಕೊಳ್ಳಲು ಶುರುಮಾಡಿತು. ಅದು ಮೆಲ್ಲಗೆ ಹಾರ ಬಯಸಿತು. ಮೊದಲ ದಿನ ರೆಕ್ಕೆ ಬಡಿದರೆ ನೋವು. ಆದರೆ ದಿನದಿಂದ ದಿನಕ್ಕೆ ರೆಕ್ಕೆಗಳು ಬಲಪಡುತ್ತಿದ್ದವು. ಪುಟಾಣಿ ಕೈತಟ್ಟಿ ಪ್ರೋತ್ಸಾಹ ಕೊಡುತ್ತಿದ್ದಳು. ಮತ್ತೊಂದು ಶುಭ ದಿನ. ಹಕ್ಕಿ ಮರದ ಎಡೆಯಲ್ಲಿ ಕೂತು ರೆಕ್ಕೆ ಬಡಿದು ಹಾರಿತು. ನೇರವಾಗಿ ಪುಟಾಣಿಯ ಸುತ್ತ ಹಾರಿತು. ಪಟಪಟ ಧ್ವನಿ, ಉತ್ಸಾಹದಿಂದ ಕಿರುಚುವುದು, ಚೀರ್ ಚೀರ್. ಪುಟಾಣಿ ಖುಷಿಯಿಂದ ನಕ್ಕಳು. ಹಕ್ಕಿಯ ಧ್ವನಿಯಲ್ಲಿ ಕೃತಜ್ಞತೆಯ ಭಾವ ಹೊಮ್ಮಿತು. ಹಕ್ಕಿ ಪುಟಾಣಿಗೆ ಧನ್ಯವಾದ ಹೇಳಿ ಸ್ವಚ್ಛಂದವಾಗಿ ಹಾರಿಹೋಯಿತು. ಪುಟಾಣಿ ಹಕ್ಕಿಯನ್ನು ಸಂತೋಷದಿಂದ ಬೀಳ್ಕೊಟ್ಟಳು. ಕೆಲವು ದಿನಗಳ ನಂತರ ಮತ್ತೆ ಪುಟಾಣಿಗೆ ಅದೇ ಹಕ್ಕಿಯ ಧ್ವನಿ ಕೇಳಿಸಿತು. ಪುಟಾಣಿ ಸುತ್ತಲೂ ನೋಡಿದಳು. ಮರದ ಮೇಲೆ ಅದೇ ಹಕ್ಕಿ ಹಾಜರಾಗಿತ್ತು. ಪುಟಾಣಿ ನೋಡುತ್ತಿದ್ದಂತೆ ಹಕ್ಕಿ ಮೆಲ್ಲನೆ ಅವಳ ಬಳಿ ಹಾರಿ ಬಂದಿತು. ನೀನು ನನ್ನನ್ನು ಮರೆಯಲಿಲ್ಲವಲ್ಲ, ನಿಜವಾದ ಗೆಳೆಯ ಎಂದರೆ ನೀನೆ ಅಂದಳು ಪುಟಾಣಿ ಹೃದಯಪೂರ್ವಕ ನಗೆಯಿಂದ. ನೀತಿ: ನಮ್ಮ ಕಣ್ಣಿಗೆ ಸಣ್ಣದಾಗಿ ಕಂಡ ಸಹಾಯ ಯಾರಿಗಾದರೂ ಜೀವನದ ದಾರಿ ತೋರಿಸಬಹುದು. ದಯೆ, ಸಹಾಯ ಮತ್ತು ಸ್ನೇಹವೇ ನಿಜವಾದ ಮೌಲ್ಯಗಳು. Like, share and subscribe. Thank you for watching.